ಈಗ ಕನ್ನಡ ಭಾಷೆ ನಾನು ಆಗಲೇ ಹೇಳಿದೆ, ಅದೊಂದು ಭಾಷೆ ಮತ್ತು ಸಾಹಿತ್ಯ ಇದೆಯಲ್ಲ, ಅದೊಂದು ಸ್ವಾತಂತ್ರ್ಯ ಹೋರಾಟ ಇದ್ದಾಗೆ. ನೀವು ಯಾವುದೇ ಭಾಷೆಯ ಹೇರಿಕೆ ಇದೆಯಲ್ಲ, ಯಾವುದಾದ್ರೂ ಆಗಿರಲಿ, ಅದನ್ನು ನಾನು ಒಪ್ಪೋದಿಲ್ಲ. ಆದರೆ ಕಲಿಕೆಯನ್ನು ವಿರೋಧಿಸಲ್ಲ. ಹೇರಿಕೆ ಬೇರೆ, ಕಲಿಕೆ ಬೇರೆ. ಆ ಹೇರಿಕೆ ಇದೆಯಲ್ಲ, ಅದು ನಮ್ಮ ಒಟ್ಟು ಸಂವಿಧಾನ ಕೊಟ್ಟಿರೋ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುತ್ತೆ. ಆ ಥರದ ಹೇರಿಕೆಯನ್ನು ಮಾಡಬಾರ್ದು. ಕನ್ನಡ ಉಳಿಸೋದು ಹೇಗೆ ಅನ್ನೋದಿದೆಯಲ್ಲ, ದೊಡ್ಡ ಪ್ರಶ್ನೆ ಇವತ್ತು. ಹೊಸ ಕಾಲದ ಒಳಗಡೆ ಕನ್ನಡ ಉಳಿಸುವ ಪ್ರಶ್ನೆ ಅಥವಾ ಬೆಳೆಸುವ ಪ್ರಶ್ನೆ ಇದೆಯಲ್ಲ, ಅದನ್ನು ನಾನು ಅಂದ್ಕೊಂಡಿರೋದು ಹೀಗೆ: ನೀವು ಕನ್ನಡವನ್ನು ಕಲಿಯೋದ್ರಿಂದ ನಿನಗೆ ಜೀವನ ಮಾಡೋಕ್ಕೆ ಸಾಧ್ಯ ಅನ್ನೋ ವಾತಾವರಣವನ್ನು ನಾವು ನಿರ್ಮಾಣ ಮಾಡಿದರೆ ಕನ್ನಡನ ತಾನೇ ಕಲ್ತ್ಕೋತಾರೆ ಎಲ್ಲರೂ. ಆದರೆ ಅದು ಎಷ್ಟು ಕಷ್ಟ ಇದೆ ಅಂದರೆ, ಕನ್ನಡ ಓದಿದವರಿಗೆ, ಈಗ ನಾನು ವೃತ್ತಿ ಶಿಕ್ಷಣ ಇದರಲ್ಲೆಲ್ಲ ಉದ್ಯೋಗದಲ್ಲಿ ಮೀಸಲಾತಿ ತಂದಿದ್ದೀವಿ, ಗೊತ್ತಾ? ಹೌದು, ಉದ್ಯೋಗದಲ್ಲಿ ಕನ್ನಡ ಮಾಧ್ಯಮ ಓದಿದವರಿಗೆ. ಮಾಧ್ಯಮ ಬಿಡಿ, ಕನ್ನಡವನ್ನು ಒಂದು ಭಾಷೆಯ ಕಲಿಬೇಕು ಅನ್ನೋದು ಕಡ್ಡಾಯ ಇರಬೇಕು ಯಾವಾಗಲೂ. ನೀವು ಕರ್ನಾಟಕದ ಕಾಯಂ ನಿವಾಸಿಗಳಾದರೆ, ಸುಮ್ಮನೆ ಬಂದಿಂಗೆ ಹೋಗೋದಂತಲ್ಲ, ಕರ್ನಾಟಕದ ಕಾಯಂ ನಿವಾಸಿಗಳಾದರೆ ನೀವಿಲ್ಲಿ ಕನ್ನಡವನ್ನು ವ್ಯಾವಹಾರಿಕ ಭಾಷೆಯಾಗಿ ಕಲ್ತ್ಕೊಳ್ಳೇಬೇಕು. ಇದು ನನ್ನ ನಿಲುವು. ನಿಮ್ಮ ಮನೇಲಿ ನಿಮ್ಮ ಮನೆ ಮಾತು ಮಾತಾಡ್ಕೊಳ್ಳಿ, ವ್ಯವಹಾರಕ್ಕೆ ಕನ್ನಡ ಇರಬೇಕು. ಹೊರಗಡೆ ಇದರಲ್ಲಿ ಮನೇಲಿ ನೀವು ಮರಾಠಿ ಮಾತಾಡ್ಕೋಬೋದು, ಹಿಂದಿ ಮಾತಾಡ್ಕೋಬೋದು. ಆಗ ನೋಡಿದರೆ, ಈಗ ಮಾಸ್ತಿ ವೆಂಕಟೇಶಯ್ಯಂಗಾರ್ಗೆ ತಮಿಳು ಮಾತೃಭಾಷೆ, ದೊಡ್ಡ ಕಥೆಗಾರರಾದರು, ಅವರು ದೊಡ್ಡ ಸಾಹಿತಿ ಆದರು. ಬೇಂದ್ರೆಯವರು ಮರಾಠಿ ಅವರ ಮಾತೃಭಾಷೆ, ಕನ್ನಡದ ಬಹಳ ದೊಡ್ಡ ಕವಿ ಆದರು. ಸೊ ಈ ಥರ ಜಿ ಪಿ ರಾಜರತ್ನಂಬರು ಮನೇಲಿ ತಮಿಳು ಮಾತಾಡ್ತಾಯಿದ್ರು ಅವರು. ಸೊ ಅವರೆಲ್ಲ ದೊಡ್ಡ ದೊಡ್ಡ ಕನ್ನಡದ ಕವಿಗಳಾಗಿಲ್ವಾ? ಹಾಗೆ ವ್ಯಾವಹಾರಿಕವಾಗಿ ನಿಮಗೆ ನಿಮ್ಮ ರಾಜ್ಯದ ಭಾಷೆ ಇದೆಯಲ್ಲ ಅದು, ಹಾಗಂತೇಳಿ ನಿಮ್ಮ ಮಾತೃಭಾಷೆಯನ್ನು ಬಿಟ್ಕೊಡಿ ಅಂತ ಹೇಳಲ್ಲ ನಾವು. ಅದು ನಿಮ್ಮ ಮನೆ ಮಾತಾಗಿರಲಿ. ಸೊ ಹೊರಗಡೆ ಇದೆಯಲ್ಲ, ನೀವು ಕನ್ನಡವನ್ನು ಕಲಿತು ಇಲ್ಲಿ ಬದುಕಬೇಕು, ಕನ್ನಡದಲ್ಲಿ ವ್ಯವಹಾರ ಮಾಡಬೇಕು ಅನ್ನೋದು ಒಂದು. ಶಿಕ್ಷಣದಲ್ಲಿ ಕನ್ನಡವನ್ನು ಓದದೆ ಶಿಕ್ಷಣ ಮುಗಿಸೋಗಿರಬಾರ್ದು. ಯಾವುದೇ ರಾಜ್ಯ ತಗೊಳ್ಳಿ, ಆಯಾ ರಾಜ್ಯದ ಭಾಷೆಯನ್ನು ಅಲ್ಲಿರೋರು ಕಲ್ತ್ಕೋಬೇಕಾಗಿರುತ್ತೆ ಸ್ವಲ್ಪ, ಆದರೆ ಅವ್ರ ಜೊತೆ ವ್ಯವಹರಿಸ್ಬೇಕಲ್ವ. ಆ ಕಾರಣಕ್ಕಾಗಿ ಒಂದು ಭಾಷೆಯಾಗಿ ಕನ್ನಡವನ್ನು ಇಲ್ಲಿ ಕಲಿಬೇಕಾಗಿರುತ್ತೆ ಅಂತ. ಶಿಕ್ಷಣದಲ್ಲಿ ಈಗ ಕೇಂದ್ರೀಯ ಶಾಲೆಗಳಿವೆ, ಅಲ್ಲಿ ಒಂದು ಭಾಷೆಯನ್ನು ಕಲಿಸಿ. ಮಹಾರಾಷ್ಟ್ರದಲ್ಲಿ ಕಲಿಸ್ತಾರೆ, ಮಹಾರಾಷ್ಟ್ರದ ಕೇಂದ್ರೀಯ ಶಾಲೆಗಳಲ್ಲಿ ಮರಾಠಿಯನ್ನು ನಾವು ಕಲೀಲೇಬೇಕಾಗಿರುತ್ತೆ. ಸೊ ಆ ಕಲಿಸಿ, ಆ ಥರ ಒಂದು. ಇನ್ನು ತಂತ್ರಜ್ಞಾನ ಬಂದಿದೆ, ಕನ್ನಡ ಎಲ್ಲಪ್ಪ ಉಳಿಯುತ್ತೆ ಅನ್ನೋದೊಂದು ಮಾತಿದೆ ನಮ್ಮಲ್ಲಿ. ತಂತ್ರಜ್ಞಾನ, ಈ ತಂತ್ರಜ್ಞಾನ ಬಂದ ಸಂದರ್ಭದಲ್ಲಿ ಈಗ ನುಡಿ ಅಂತ ಒಂದು ತಂತ್ರಾಂಶ ಇದೆ, ಕೇಳಿದ್ದಿರ್ಬೇಕು, ನುಡಿ ಅಂತ. ಆ ನುಡಿ ಎನ್ನುವ ತಂತ್ರಾಂಶವನ್ನು ರೂಪಿಸಿದ್ದು ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದಾಗ. ಅದನ್ನು ಬೇರೆ ಗಣಕ ಪರಿಷತ್ನವರು ಅನ್ನೋರು ಮಾಡಿಕೊಟ್ಟಿದ್ದು. ಆದರೆ ಅದರ ಯೋಜನೆಯನ್ನು ರೂಪಿಸಿ 2 ದಿವಸ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರ ಸಂಕಿರಣ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟು, ಆದರೆ ನಾನು ಬರೋಕ್ಕೆ ಹಿಂದೆಯೇ ಕೆಲಸ ಶುರುವಾಗಿತ್ತು. ಆದರೆ ಅದನ್ನು ಮುಂದುವರಿಸಿ ಆ ನುಡಿ ಅನ್ನುವ ತಂತ್ರಾಂಶವನ್ನು ರೂಪಿಸಿದ್ದೀವಿ. ಬಹಳಷ್ಟು ಕಡೆ ನುಡಿನೇ ಬಳಸ್ತಾರೆ ಈಗ ತಂತ್ರಾಂಶವನ್ನು. ಆಮೇಲೆ ಅದರ ಸಾಧ್ಯತೆಗಳು ಬೇರೆ ಬೇರೆ ಇದೆ. ಸ್ಪೆಲ್ ಚೆಕ್ ಇರ್ಬೋದು, ಇವತ್ತು ತುಂಬ ಮುಂದುವರೆದಿದೆ. ಸುಮ್ಮನೆ ಟ್ರಾನ್ಸ್ಲೇಷನ್ ಮಾಡಿಕೊಡುತ್ತೆ ಇವತ್ತು. ಈ ಥರ ಎಲ್ಲ ತಂತ್ರಜ್ಞಾನ ಮುಂದುವರೆದಿದೆ. ಆ ತಂತ್ರಜ್ಞಾನದ ಮುಖಾಂತರ ಕನ್ನಡವನ್ನು ಉನ್ನತೀಕರಿಸಬೇಕು ನಾವು. ಕನ್ನಡವನ್ನು ಸಹ ಒಂದು ಇಂಗ್ಲೀಷ್ ಭಾಷೆಯನ್ನು ತಂತ್ರಜ್ಞಾನದಲ್ಲಿ ಹೇಗೆಲ್ಲ ಬಳಸೋಕ್ಕೆ ಸಾಧ್ಯ ಇದೆಯೋ ಹಾಗೆ ಕನ್ನಡ ಭಾಷೆಯನ್ನು ತಂತ್ರಜ್ಞಾನದಲ್ಲಿ ಬಳಸೋಕ್ಕೆ ಸಾಧ್ಯ ಇದೆ ಅನ್ನೋಷ್ಟರ ಮಟ್ಟಿಗೆ ಅಲ್ಲಿ ಪ್ರಯೋಗಗಳು ನಡೀಬೇಕು. ಅದು ನಡೀತಾ ಇದೆ ಇವತ್ತು. ಹಾಗಾಗಿ ತಂತ್ರಜ್ಞಾನವನ್ನು ಎಷ್ಟು ಬಳಸಬೇಕು, ಯಾಕೆ ಬಳಸಬೇಕು ಅಂತ. ಕನ್ನಡವನ್ನು ಬಳಸಿದರೆ ಕನ್ನಡ ಬೆಳೆಯುತ್ತೆ. ಯಾವಾಗಲೂ ಬಳಸೋದ್ರಿಂದ ಬೆಳೆಯುತ್ತೆ. ನಾವು ಮಾತಾಡೋದು ಅದರಲ್ಲಿ ನೀವು ಅವನೇನೋ ಹಳ್ಳಿಯವನು ಹಿಂಗೆ ಮಾತಾಡ್ತಾನೆ ಕನ್ನಡ, ಅದು ಹೆಂಗಪ್ಪ, ಪರಭಾಷೆಯವನು ಹಿಂಗೆ ಮಾತಾಡ್ತಾನೆ ಕನ್ನಡ, ಉರ್ದು ಮಾತಾಡೋರು ಹಿಂಗೆ ಅವೆಲ್ಲ ಯೋಚನೆ ಮಾಡಬಾರ್ದು. ನಿಮ್ಗೆ ಅರ್ಥ ಆಗುತ್ತಾ ಕನ್ನಡ? ನನ್ನ ದೃಷ್ಟಿಲಿ ನಿಮಗೆ ನಾನು ಮಾತಾಡಿದ್ದು ನಿಮ್ಗೆ ಅರ್ಥ ಆದರೆ ಅದೇ ನಿಜವಾದ ಕನ್ನಡ ಅಲ್ವಾ? ಅವ್ರನ್ನೆಲ್ಲ ನೀವು ಯಾಕೆ ಡಿಸ್ಕರೇಜ್ ಮಾಡ್ತೀರಿ? ಕಲಿಯೋದು ಯಾವಾಗಲೂ ಹಾಗೇನೆ, ತಪ್ಪು ಹೇಳ್ತಾನೆ ಕಲಿಯೋದು ಅಲ್ವಾ? ಅವ್ರ ಆಕ್ಸೆಂಟ್ ಬೇರೆ ಇರುತ್ತೆ, ಆಕ್ಸೆಂಟ್ ಅವರು ಅಲ್ವಾ, ಅವರ ಧ್ವನಿ ತರಂಗಗಳು ಬೇರೆ ಇರುತ್ತವೆ. ಆ ಕಾರಣಕ್ಕೆ ನಾವು ತಪ್ಪಾಗಿ ತಿಳ್ಕೊಬೇಕಾಗಿಲ್ಲ. ಅವರು ಬಳಸ್ತಾ ಹೋದಾಗ ಕನ್ನಡ ಬೆಳೆಯುತ್ತೆ. ಒಂದು ಶಿಕ್ಷಣದಲ್ಲಿ ಉಳಿಬೇಕು ಕನ್ನಡ. ಉದ್ಯೋಗಕ್ಕೆ ನಮ್ಮ ಭಾಷೆ ಒಂದು ಮಾನದಂಡ ಆಗಬೇಕು. ನಿನಗೆ ಕನ್ನಡ ಬರುತ್ತಾ? ಈಗಲೂ ಉದ್ಯೋಗಕ್ಕೆ ಸೇರಿದವರು ಸರ್ಕಾರಿ ಉದ್ಯೋಗಕ್ಕೆ ಸೇರಿದಾಗ ಈವನ್ IASನವ್ರು ಸಹ
ಇಷ್ಟು ತಿಂಗಳೊಳಗಡೆ ನೀವು ಕನ್ನಡ ಕಲಿಬೇಕು ಅಂತ ಕಡ್ಡಾಯ ಇದೆ ಇಲ್ಲಿ. ಅದಕ್ಕೆ ಅವ್ರಿಗೆ ಬೇರೆ ಸಹಾಯಧನ ಬೇರೆ ಕೊಡ್ತಾರೆ ಕನ್ನಡ ಕಲಿಯೋದಕ್ಕೆ. ಯಾರೋ ಹೊರ ರಾಜ್ಯದಿಂದ ಬಂದಿರ್ತಾರಲ್ಲ, ಅವರು ವ್ಯವಹಾರಕ್ಕೆ ಬೇಕಾಗಿರೋಷ್ಟು ಕನ್ನಡ ಕಲೀಲೇಬೇಕು. ಅವರು ಆಡಳಿತ ನಡೆಸೋಕ್ಕೆ ಬೇಕಾಗಿರೋದು ಕಡ್ಡಾಯ ಇದೆ. KPSCನಲ್ಲಿ ಆಯ್ಕೆ ಆಗೋರು ಇರ್ತಾರಲ್ಲ, ಕರ್ನಾಟಕ ಲೋಕ ಸೇವಾ ಆಯೋಗದಲ್ಲಿ, ಅಲ್ಲಿ ಒಂದು ಕನ್ನಡ ಪರೀಕ್ಷೆ ಇರುತ್ತೆ. ಸೊ ಉದ್ಯೋಗದಲ್ಲಿ ಯಾರು, ಆದರೆ ಏನಾಯಿತು, ಖಾಸಗೀಕರಣ ಜಾಸ್ತಿ ಆಯ್ತಲ್ಲ ಈಗ. ಈ ಗ್ಲೋಬಲೈಸೇಷನ್ನು, ಜಾಗತೀಕರಣದ ಫಲ ಏನಂದರೆ ಖಾಸಗೀಕರಣ. ಖಾಸಗಿಯವರ ಮೇಲೆ ನಾವು ಒತ್ತಾಯ ಮಾಡೋ ಸ್ಥಿತಿಲಿಲ್ಲ, ಅಂಥ ಸ್ಥಿತಿಗೆ ಬಂದುಬಿಟ್ಟಿದೆ ಈಗ. ಸೊ ಅದು ಆಗಬೇಕು. ನೀವು ಯಾವುದೇ ಫ್ಯಾಕ್ಟ್ರಿನಲ್ಲಿ, ಕಂಪನಿಗಳಲ್ಲಿ ಕೆಲಸ ಮಾಡಿದರೂ ಇಲ್ಲಿ ನೀವು ಬದುಕೋದೇ ಆದರೆ, ಇಲ್ಲೇ ಕಾಯಂ ಇರೋದೇ ಆದರೆ, ನಾನು ಮತ್ತೆ ಹೇಳ್ತಿದ್ದೀನಿ, ಇಲ್ಲಿ ಕಾಯಂ ಇರೋದೇ ಆದರೆ ನೀವು ಇಲ್ಲಿಯ ಭಾಷೆಯನ್ನು ಕಲ್ತ್ಕೋಬೇಕು. ಆವಾಗ ನಾವು ಉಳಿಸೋದಕ್ಕೆ ಸಾಧ್ಯ, ಮತ್ತು ಬಳಸ್ತಾ ಬೆಳೆಯುತ್ತೆ ಅದು ಕನ್ನಡ ಅಲ್ವಾ. ಅನೇಕ ಭಾಷೆಗಳನ್ನು ಕನ್ನಡ ಒಳಗೊಂಡಿದೆ. ನಾನು ಭಾಳ ಸರಿ ಸ್ವಲ್ಪ ತಮಾಷೆ ದಾಟಿ ಇರ್ಬೋದು, ಆದರೂ ಹೇಳ್ತೀನಿ. ಬಸ್ ಯಾವ ಭಾಷೆ? ಕಾರ್ ಯಾವ ಭಾಷೆ ಅಲ್ವಾ? ಇಂಗ್ಲೀಷ್ ತಾನೇ ಅದು. ಬಸ್ಸು ಅಂದ್ವಿ ಅಷ್ಟೇ, ನಮ್ದಾಯಿತು ಅಲ್ವಾ. ಕಾರು ಅಂದ್ವಿ, ನಮ್ದಾಯಿತು. ಕಾಫಿ ಯಾವ ಭಾಷೆ? ನಮ್ಮಲ್ಲಿದ್ದ ಕಷಾಯ ಕಾಫಿ ಇರಲಿಲ್ಲ. ನೀವು ಕಾಫಿಗೆ ಕಪ್ಪು ಕಷಾಯವನ್ನು ಕೊಡಿ ಅಂತ ಕೇಳೋಕ್ಕಾಗತ್ತಾ? ನಾವು ಕಾಫಿನೇ ಕೊಡಿ ಅಂತೀವಿ. ಭಾಷೆ ಬೆಳೆಯೋದೇ ಹೀಗೆ. ಅನ್ಯ ಭಾಷೆಯ ಪದಗಳನ್ನು ಅನಿವಾರ್ಯವಾದಾಗ ಬಳಸ್ಕೊಳ್ತಾ, ನಮ್ಮ ಜಾಯಮಾನಕ್ಕೆ ತಕ್ಕವಾಗಿ ಬಳಸ್ಕೊಳ್ತಾನೆ ಒಂದು ಭಾಷೆ ಬೆಳೆಯುತ್ತೆ. ರೊಕ್ಕ ಅಂತೀವಿ, ನೀವು ಉತ್ತರ ಕರ್ನಾಟಕ ಕಡೆ ಹೋಗಿ ದವಾಖಾನೆ ಅಂತೀವಿ, ಖಾನಾವಳಿ ಅಂತೀವಿ. ನಮ್ಮವಲ್ಲ ಅವು ಪದಗಳು, ಆದರೆ ಈಗ ನಮ್ಮವೇ ಆಗಿವೆ. ಒಂದು ಭಾಷೆ ಬೆಳೆಯೋದು ಹೀಗೆ. ಆದರೆ ನಮ್ಮ ಜಾಯಮಾನಕ್ಕೆ ಒಗ್ಗದೇ ಇರೋ ಹಾಗೆ ಕೃತಕವಾಗಿ ಬಳಸಬಾರ್ದು ಯಾವುದನ್ನು. ಅಷ್ಟೇನೇ. ಯಾವುದೇ ಭಾಷೆ ಬೆಳೆಯೋದು ಕೊಡುಗೆಯಿಂದ. ಇಂಗ್ಲೀಷು 800 ವರ್ಷಗಳಲ್ಲೇ ಅಷ್ಟು ದೊಡ್ಡದಾಗಿ ಬೆಳೀತು. ಕಾರಣ ಗ್ರೀಕು, ಲ್ಯಾಟಿನ್ನಿಂದ ಅನೇಕ ಪದಗಳನ್ನು ತನ್ನದಾಗಿ ಮಾಡ್ಕೊಂಡು ಬೆಳೀತಾ ಹೋಯಿತು. ಎಲ್ಲ ಭಾಷೆಗಳು ಹಾಗೆ ಬೆಳೆಯುತ್ತವೆ, ಆದರೆ ಕೃತಕವಾದ ಸೇರ್ಪಡೆ ಆಗಬಾರ್ದು ಅಷ್ಟೇ.